ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದುಬಿಟ್ಟು ರೆಡ್ ಕ್ಯಾಬೇಜ್. ಇದನ್ನು ಬಂದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಪೀಸಸ್ ಆಗಿ. ಇಲ್ಲಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಕ್ಯಾಬೇಜನ್ನ ಫ್ರೈ ಮಾಡೋಕ್ಕೆ. ಫಸ್ಟಿಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿ ತೊಳೆದು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಫ್ರೈ ಆಗೋಷ್ಟರಲ್ಲಿ ಒಗ್ಗರಣೆಗೆ ಏನು ಬೇಕು ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಹಾಕೋಣ. ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ. ನೀವು ನೋಡ್ತಿರ್ಬೋದು ನಾನು ಎಷ್ಟು ರೆಸಿಪಿನ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಬಂದ್ಬಿಟ್ಟು ಕಡಿಮೆ ಇಂಗ್ರೀಡಿಯೆಂಟ್ಸು ಬಳಸ್ಕೊಂಡು ಅಡುಗೆ ಮಾಡೋದೇ ಇದೆ. ಎಲ್ಲನೂ ಈಡೆಗೆ ಹಾಕಿಬಿಟ್ಟು ಅಡುಗೆ ಮಾಡಿದರೆ ಅದು ರುಚಿ ಅಂತಲ್ಲ. ನಮಗೆ ಏನಿದೆ ಅದರಲ್ಲಿ ರುಚಿಯಾಗಿ ಮಾಡೋದೇ ಇಂಪಾರ್ಟೆಂಟು. ಇವಾಗ ಫ್ರೈ ಮಾಡಿರೋ ಕ್ಯಾಬೇಜ್ನ ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಗುರಳ್ ಪುಡಿ. ನಾವು ಉತ್ತರ ಕರ್ನಾಟಕ ಮಂದಿ ಗುರಳ್ ಪುಡಿ ಇಲ್ಲದೆ ಅಡುಗೆನ ಮಾಡಲ್ಲ. ನಿಮ್ಮ ಮನೆಯಲ್ಲಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಮಗೇನೋ ಗುರಳ್ ಪುಡಿ ಇದ್ರೇ ಟೇಸ್ಟು ಅಡುಗೆಗೆ. ಅರಿಶಿನ ಒಂದು ಸ್ವಲ್ಪ ಎಲ್ಲನೂ ಹಾಕಿ ನಂತರ ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಯೋಕ್ಕಿಡೋಣ. ಫೈನಲಿ ಪಲ್ಯ ಈ ಥರ ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ಕೊಂಡು ಇವಾಗ ಮಾಡ್ತೀವಿ ರೊಟ್ಟಿನ.
ತುಂಬ ಟೇಸ್ಟಿಯಾಗಿದೆ. ಒಂದು ಸಲ ನೀವು ಮಾಡ್ಕೊತೀನಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.